ಕರ್ನಾಟಕದ ಎಸ್ ಸಿ ಲಿಸ್ಟ್ ಅಲ್ಲಿ ಎಷ್ಟು ಜಾತಿ ಇದೆ? 101 ಜಾತಿ ಇದೆ. ಎಸ್ ಸಿ ಲಿಸ್ಟ್ ಅಲ್ಲಿ ನಿನ್ನೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಮೊನ್ನೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ತೆಗೆದಾಕ್ಬೇಕಂತ ಹೇಳಿ ಕೆಲವರು ಷಡ್ಯಂತ್ರ ಮಾಡ್ತಾ ಇದಾರೆ. ಇಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ವಿರುದ್ಧ ಅರ್ಜಿ ಹಾಕ್ತಾರೆ. ಯಾವನಿಂದನೂ ಸಾಧ್ಯ ಇಲ್ಲ, ಯಾವನಿಂದನೂ ಸಾಧ್ಯ ಇಲ್ಲ. ಯಾಕೇಳಿ ಕೊರಚರಿಗೆ, ಲಂಬಾಣಿ, ಬೋವಿ, ಕೊರ್ಚ, ಕೊರ್ಮ, ಏಕೆ ಏಡಿ ಅವರಿಗೆ ಮೀಸಲಾತಿ ಕೊಟ್ಟಿದ್ದು ಈ ಪುಟ್ಗೋಸಿಗಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಭಾರತ ದೇಶದ ಸಂವಿಧಾನ ಈ ಸಮುದಾಯಗಳಿಗೆ ಮೀಸಲಾತಿ ಕೊಟ್ಟಿದೆ. ಸಂವಿಧಾನ ಇರೋವರೆಗೂ ನಮ್ಮ ಮೀಸಲಾತಿಯನ್ನು ಕಿತ್ಕೊಳ್ಳುವಂತ ತಾಕತ್ ಯಾವರಿಗೂ ಇಲ್ಲ. ಮನೆ ಮನೆಗೆ ಈ ವಿಚಾರ ಹೇಳ್ಬೇಕು. ಮಾತಾಡ್ದಂದ್ರೆ ಬಾರೋ ಇಲ್ಲಿ ಕುತ್ಕೋ, ಇಲ್ಲಿ ಏನೋ ಕಾನೂನು ಗೊತ್ತು ನಿಮಗೆ. ಇವತ್ತಲ್ಲಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಲ್ಲಿ ಮೀಸಲಾತಿಗೆ ಬಂದಿದೀವಿ. ನಮ್ಮನ್ನು ಟಚ್ ಮಾಡೋದಕ್ಕೆ ನಿನ್ನಿಂದ ಸಾಧ್ಯ ಆಗಲ್ಲ, ಅಯೋಗ್ಯ ಅಂತಂದು ಹೇಳಿ ಹೇಳುದು. ಕೆಲವ್ರು ಏನಂತಾರೆ, ಈ ಎಸ್ ಸಿಗಳನ್ನ, ಈ ಸಂವಿಧಾನವನ್ನು ತೆಗೆದು ಬಿಸಾಕ್ಬಿಡ್ತೀವಿ, ಈ ಸಂವಿಧಾನದ ವಿರೋಧಿ ಇನ್ನೊಂದು ಯಾವುದೋ ಅವ್ರದ್ದೇನೋ ಮನುಸ್ಮೃತಿ ಇದೆ ಅಂತ ಅದನ್ನ ತಂದು ಹಾಕ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಈ ದೇಶದ ಒಳಗಡೆ ಮೂಲ ನಿವಾಸಿಗಳು, ಈ ದೇಶದ ಮಣ್ಣಿನ ಜನ ಯಾರು? ನಾವು ಎಸ್ ಸಿ, ಎಸ್ ಟಿ, OBCಗಳು. ನಾವು ಅಹಿಂದ ಜನ, ಈ ಸಮುದಾಯದ ಮೂಲ ನಿವಾಸಿಗಳು, ಈ ದೇಶದ ಮೂಲ ನಿವಾಸಿಗಳು. ನಾವು ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಇರೋವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಟಚ್ ಮಾಡೋದಕ್ಕೆ ಅವ್ರಿಗೆ ಆಗಲ್ಲ ಅನ್ನುವಂತ ಒಗ್ಗಟ್ಟನ್ನ ನಾವು ಮತ್ತೆ ತೋರಿಸಬೇಕಾಗಿದ್ದು. ಹೆಂಗ್ ತೋರಿಸ್ಬೇಕಂತಂದ್ರೆ, ಬರೀ ಲಂಬಾಣಿಗಳಷ್ಟೇ ಹೋರಾಟ ಮಾಡಿದ್ರೆ ಸಾಲು, ಬರೀ ಕೊರ್ಚರಷ್ಟೇ ಹೋರಾಟ ಮಾಡಿದ್ರೆ ಸಾಲು, ಬರೀ ಚಲವಾದರಷ್ಟೇ ಸಪರೇಟ್ ಆಗಿ ಹೋರಾಟ ಮಾಡಿದ್ರೆ ಸಾಲು. 101 ಜಾತಿಗಳು ಎಸ್ ಸಿ ಒಂದಿಗೆ ಸೇರ್ಬೇಕು, 50 ಜಾತಿಯ ಎಸ್ ಟಿ ಲಿಸ್ಟ್ ಎಲ್ಲರೂ ಒಂದ್ ಕಡೆ ಸೇರ್ಬೇಕು. OBC ಜಾತಿಗಳು ಸುಮಾರು 700ಕ್ಕೆ ಹೆಚ್ಚಿದಾವೆ. ಅವರೆಲ್ಲ ಅಣ್ಣತಮ್ಮಗಳು ಒಂದು ಸೇರಿ ನಮ್ಮ ದೇಶದ ಸಂವಿಧಾನವನ್ನು ಉಳಿಸಿಕೊಳ್ಳುವಂತ ಒಂದು ದಿಟ್ಟತನದ ಹೋರಾಟ ನಡೀತಿದೆಯಲ್ಲ, ಎಲ್ಲಾ ಜಿಲ್ಲೆಗಳೆಲ್ಲ ಮಾಡೋದು. ಶೋಷಿತ ಸಮುದಾಯಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು.